ಕಲಬುರಗಿ ಜಿಲ್ಲೆಯಾದ್ಯಂತ ಸಂಭ್ರಮಾಚರಣೆಗಳೊಂದಿಗೆ ಎಳ್ಳ ಅಮಾವಾಸ್ಯೆ ಆಚರಿಸಲಾಯಿತು. ರೈತರು ಕುಟುಂಬದ ಸದಸ್ಯರಿಗೆ ತಮ್ಮ ಹೊಲಗಳಿಗೆ ತೆರಳಿ ಭೂದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಹೊಲದ ಅಂಚಿನಲ್ಲಿ ಜೋಳದ ಕಣಿಕೆಯಿಂದ ಕೊಂಪೆ ಸಿದ್ಧಪಡಿಸಿ ಅದರ ಮೇಲೆ ಹೊಸ ಬಟ್ಟೆಯನ್ನು ಸುತ್ತಿ ಪಾಂಡವರ ಪ್ರತಿಮೆಗಳ ರೂಪದಲ್ಲಿ 5 ಕಲ್ಲುಗಳಿಗೆ ಪೂಜೆ ಸಲ್ಲಿಸಿದರು. ಉತ್ತಮ ಮಳೆ ಹಾಗೂ ಸಮೃದ್ಧ ಬೆಳೆಗೆ ಪ್ರಾರ್ಥಿಸಿ ದೇವರಿಗೆ ಆರತಿ ಬೆಳಗಿದರು. ನಂತರ ಸಾಮೂಹಿಕ ಭೋಜನ ಮಾಡಿದರು. ಮಹಿಳೆಯರು ಜನಪದ ಹಾಡುಗಳು ಹಾಡಿ ಸಂಭ್ರಮಿಸಿದರೆ ಮಕ್ಕಳು ಮರಗಳಿಗೆ ಕಟ್ಟಿದ್ದ ಜೋಕಾಲಿಗಳಲ್ಲಿ ಹೂವಾಲಿ ಆಡಿದರು. ನಗರ ಪ್ರದೇಶದ ಜನ ಉದ್ಯಾನ ಹಾಗೂ ಗೆಳೆಯರ ತೋಟಗಳಿಗೆ ತೆರಳಿ ಕುಟುಂಬದ ಸದಸ್ಯರೊಂದಿಗೆ ಸಾಮೂಹಿಕ ಭೋಜನ ಮಾಡಿದರು. ಸಜ್ಜೆ, ರೊಟ್ಟಿ ಪಲ್ಯ, ಬಜ್ಜಿ ಪಲ್ಯ, ಶೇಂಗಾ ಚಟ್ನಿ, ಮೊಸರು ಹಾಗೂ ಶೇಂಗಾ ಹೋಳಿಗೆ ಸೇವಿಸಿದರು. ಕೆಲ ಸರ್ಕಾರಿ ಅಧಿಕಾರಿಗಳು ಹಾಗೂ ವೈದ್ಯರು ಸಹ ಈ ಬಾರಿ ರೈತರ ಹೊಲಗಳಿಗೆ ತೆರಳಿ ಒಂದಿಷ್ಟು ಸಮಯವನ್ನು ಕುಟುಂಬದ ಸದಸ್ಯರು ಹಾಗೂ ಗೆಳೆಯರೊಂದಿಗೆ ಕಳೆದರು. ಸಾಮೂಹಿಕ ಭೋಜನ ಮಾಡಿ ಸಂತಸ ಹಂಚಿಕೊಂಡರು. ಮತ್ತು ರಾಷ್ಟ್ರದ ಅನೇಕ ಕಡೆ ಗ್ರಾಮಾಂತರ ಪ್ರದೇಶದಲ್ಲಿ ವಿಶೇಷವಾಗಿ ರೈತರು ತಮ್ಮ ಹೊಲಕ್ಕೆ ಈ ಎಳ್ಳಮಾಸಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ತಮ್ಮ ಬಂಧು ಬಳಗ ಗೆಳೆಯರಿಗೆ ಎಲ್ಲರಿಗೆ ಕರೆಸಿ ಈ ಒಂದು ಮಹಾನ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕರೆಸಿ ಊಟ ಮಾಡಿಸುವಂಥದ್ದು, ಇವತ್ತು ಹೋಳಿಗೆ ಆಗಲಿ ಅಥವಾ ಸಜ್ಜದ ರೊಟ್ಟಿ ಆಗಲಿ ಅಥವಾ ಎಳ್ಳಿನ ಹೋಳಿಗೆ ಆಗಲಿ ಇವೆಲ್ಲ ಮಾಡುವಂಥ ಒಂದು ಪರಂಪರೆ. ಜೊತೆಗೆ ಇವತ್ತು ಸೀತ್ನಿ ಕೂಡ ಒಂದು ಅಂದ್ರೆ ಏನು ಜೋಳದ ಪ್ರಾರಂಭದ ಇದು ಅದನ್ನು ಕೂಡ ಕಾಯಿಸಿ ತಿನ್ನುವಂಥ ಒಂದು ಇದರ ಮುಖಾಂತರ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಒಂದು ರೀತಿಯಿಂದ ಭೂಮಿಗೆ ಶಾಂತಿ ತಂದು ಕೊಡುವಂಥ ಮತ್ತು ಎಲ್ಲರಿಗೂ ಒಂದು ಊಟ ಕೊಡುವಂಥ ಒಂದು ಭೂಮಿಗೆ ಪೂಜೆ ಮಾಡಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾರೆ. ಎಳ್ಳಮಾವಾಸ್ಯೆ ರೈತರ ಕೊನೆಯ ಹಬ್ಬ. ಇದು ಎಳ್ಳು ಕೊಯ್ಯುವ ಸಂಭ್ರಮ. ಎಲ್ಲ ಬೆಳೆಗಳು ಹೊಲ ತುಂಬಿ ನಿಂತಿವೆ. ಅದಕ್ಕಾಗಿ ಇವತ್ತು ಭೂಮಿ ತಾಯಿಗೆ ಚರಗ ಚೆಲ್ಲಿ ಕಡುಬು, ಎಳ್ಳು ಹೋಳಿಗೆ, ಶೇಂಗಾದ ಹೋಳಿಗೆ, ಸಜ್ಜಿ ಬಕ್ರಿ, ಜೋಳದ ಬಕ್ರಿ, ಬದ್ನಿಕಾಯಿ ಪಲ್ಯ, ಬಜ್ಜಿ ಪಲ್ಯ ಎಲ್ಲ ತರಹದ ವಿಧ ವಿಧದ ಅಡುಗೆಗಳನ್ನು ಮಾಡಿಕೊಂಡು ಬಂದು ಭೂಮಿ ತಾಯಿಗೆ ನಾವು ಇವತ್ತು ಚರಗ ಚೆಲ್ಲಿ ಅವಳನ್ನು ಸಂತೃಪ್ತಗೊಳಿಸುತ್ತೇವೆ. ಹಾಗೆ ಇವತ್ತು ರೈತರ ಹಬ್ಬ. ರೈತರಿಗೆ ಖುಷಿಯೋ ಖುಷಿ. ಹಳ್ಳಿ ಊರುಗಳಲ್ಲಿ ಬಂಡಿಯಲ್ಲಿ ಕೂತುಕೊಂಡು ತಮ್ಮ ಬೇಕಾದವರಿಗೆ ಬಂಧು ಬಾಂಧವರಿಗೆ ಕರೆದು ಹೊಸ ವರ್ಷ, ಹೊಸ ಕ್ಯಾಲೆಂಡರ್ ವರ್ಷ ಮುಗಿಯುತ್ತಿದ್ದಂತೆ ಇದೇನು ರೈತರ ಒಂದು ಹಬ್ಬ ಅಂತ ಕರಿತೀವಿ, ಎಳ್ಳಮಾವಾಸ್ಯೆ ಹಬ್ಬ. ಅದು ಬಹುಶಃ ಈ ಸಲ ಎಲ್ಲ ಸೃಷ್ಟಿಕರ್ತನಾಗಿರ್ತಕ್ಕಂಥ ಭಗವಂತ ಸಕಲ ಐಶ್ವರ್ಯಗಳೆಲ್ಲವೂ ಕೊಟ್ಟು, ಯಾಕಂದರೆ ಮೊದಲು ಹಿಡಿದು ನೋಡ್ತಾ ಇದ್ದೀವಿ, ಮುಂಗಾರು ಮಳೆ ಹಿಡಿದು ಇಲ್ಲಿ ತನಕ ನೋಡ್ತಾ ಇದ್ದೀವಿ. ಎಷ್ಟು ಬೇಕಷ್ಟು ಮಳೆ ಆಗಿದೆ, ಮಳೆ ಬೆಳೆ ಚೆನ್ನಾಗಿದೆ. ಹೀಗಿರುವಾಗ ರೈತ ಭಾಳ ಅತ್ಯಂತ ಸಂತೋಷದಿಂದಿದ್ದಾನೆ. ಆ ಸಂತೋಷವನ್ನು ಹಂಚ್ಕೋಬೇಕು ಅಂತಕ್ಕಂಥ ಕಾರಣಕ್ಕಾಗಿ ಅನಾದಿ ಕಾಲದಿಂದಲೂ ಕೂಡ ಒಂದು ಹಬ್ಬ ಹಿಂದೂ ಸಂಸ್ಕೃತಿಯಲ್ಲಿ ಎಳ್ಳಮಾವಾಸ್ಯೆ ಹಬ್ಬಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಧಾನ್ಯತೆ ಇದೆ ಅಂತಕ್ಕಂಥದ್ದು. ಇವತ್ತು ನಮ್ಮ ಮೌನೇಶ್ ನಿಂಬಾಳ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಜಮೀನಿನಲ್ಲಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.